ಮಾಡ್ತಾರೆ, ಪರಿಹಾರ ಕೊಡಿ, ಉಪಾಯ ಕೊಡಿ ಅಂತ. ಆದರೆ ನಾನು ಅದನ್ನು ಅಷ್ಟಾಗಿ ಅದಕ್ಕೆ ಉತ್ತೇಜನವನ್ನು ಕೊಡೋದಿಲ್ಲ. ಯಾಕಂದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಮತ್ತು ಉಪಾಯಗಳು ಇರೋದಿಲ್ಲ. ಯಾಕಂದರೆ ಕರ್ಮ ಸಿದ್ಧಾಂತದ ಪ್ರಕಾರ ಕೆಲವೊಂದು ಕರ್ಮಗಳನ್ನು ನಾವು ಅನುಭವಿಸೇ ತೀರಬೇಕಾಗತ್ತೆ. ಏನಿದು ಕರ್ಮ ಸಿದ್ಧಾಂತ, ಇದಕ್ಕೂ ಜ್ಯೋತಿಷ್ಯಕ್ಕೂ ಏನು ಸಂಬಂಧ ಅಂತ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಉದ್ಭವ ಆದರೆ ಈ ವಿಡಿಯೋನ ನೀವು ಖಂಡಿತ ನೋಡಲೇಬೇಕು. ನಮಸ್ಕಾರ ಎಲ್ರಿಗೂ, ನಾನು ರಮ್ಯಶ್ರೀ. ನನ್ನ ಚಾನೆಲ್ ರಮ್ಯಾ ಜ್ಯೋತಿಷ್ಯಕ್ಕೆ ಸ್ವಾಗತ. ಕರ್ಮ ಸಿದ್ಧಾಂತ ಅಥವಾ ಕರ್ಮ ಅನ್ನುವಂಥ ಪದವನ್ನು ನಾವು ದೈನಂದಿನ ಜೀವನದಲ್ಲಿ ಸಾಕಷ್ಟು ಬಾರಿ ಕೇಳಿರ್ತೀವಿ. ಎಷ್ಟೋ ಜನ ನಮ್ಮ ಹಿರಿಯರಾಗಿರ್ಬೋದು, ನಮ್ಮ ಒಂದು ವಯಸ್ಸಿನವರೇ ಆಗಿರ್ಬೋದು, ಸಾಕಷ್ಟು ಬಾರಿ ಉಚ್ಚಾರಣೆ ಮಾಡಿರ್ತಾರೆ. ಕರ್ಮ ಅನ್ನೋ ಪದ ಎಷ್ಟು ಒಂದು ಯೂನಿವರ್ಸಲ್ ಅಥವಾ ವಿಶ್ವವ್ಯಾಪಿ ಆಗಿದೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಆದರೆ ಕರ್ಮ ಅಂದ್ರೆ ಏನು, ಅದಕ್ಕೂ ಜ್ಯೋತಿಷ್ಯಕ್ಕೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಇದರ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಕರ್ಮವೇ ಧರ್ಮದ ಮೂಲ ಅಥವಾ ಕರ್ಮವನ್ನ ದಿನ ಮಾಡೋದು ಅಥವಾ ದಿನನಿತ್ಯ ಕರ್ಮಗಳು ಅದೇ ಕರ್ತವ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಅದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ ಬನ್ನಿ. ಸಂಸ್ಕೃತದ ಶಬ್ದವಾದಂತಹ ಈ ಕರ್ಮ ಅನ್ನೋ ಪದ ಕ್ರೂ ಎಂಬ ಒಂದು ರೂಟ್ ವರ್ಡ್ ಇಂದ ಉದ್ಭವವಾಗಿದ್ದು, ಅಂದ್ರೆ ಕ್ರಿಯೆಯನ್ನ ಮಾಡುವುದು, ಕರ್ತವ್ಯವನ್ನ ಮಾಡೋದು ಅಥವಾ ಕರ್ಮ ಮಾಡೋದು ಆ ತರ ಒಂದು ಅರ್ಥವನ್ನ ಕೊಡುತ್ತೆ. ಅಂದ್ರೆ ನಮಗೆ ವಹಿಸಿದಂತಹ ಕೆಲಸಗಳನ್ನ ಮಾಡೋದು, ಕ್ರಿಯೆಯನ್ನ ಮಾಡೋದು ಅಂದ್ರೆ ಯಾವುದೇ ತರಹದ ಒಂದು ಕೆಲಸ, ಕ್ರಿಯೆ ಅಥವಾ ಒಂದು ಆಕ್ಷನ್ ಏನ್ ನಾವು ಮಾಡ್ತೀವೋ ಅದನ್ನ ನಾವು ಕರ್ಮ ಅಂತ ಪರಿಗಣಿಸ್ತೇವೆ. ಇನ್ನು ಜ್ಯೋತಿಷ ಅಂತ ಹೇಳಿದ್ರೇನು, ಬೆಳಕಿನ ಹಾದಿ, ಅಂದ್ರೆ ನಮ್ಮ ಜೀವನಕ್ಕೆ ಬೆಳಕನ್ನ ತೋರಿಸುವಂತದ್ದು. ಯಾಕಂದ್ರೆ ಕಲಿಯುಗದ ರಾಜನಾದಂತಹ ರಾಹು ಗ್ರಹವು ಇಡೀ ಮಾಯಾವಿ ಲೋಕವನ್ನ ಕಲಿಯುಗದಲ್ಲಿ ಸೃಷ್ಟಿಸ್ತಾನೆ. ಹಾಗಾಗಿ ಯಾವುದೇ ಜೀವಿ ಆಗಿರ್ಬೋದು ಈ ಮಾಯಾವಿ ಲೋಕದಲ್ಲಿ ಕಳೆದು ಹೋಗ್ತಾರೆ, ಮತ್ತೆ ತಮ್ಮ ಕರ್ಮಗಳು ಅಥವಾ ತಮ್ಮ ಜೀವನದ ಉದ್ದೇಶವನ್ನೇ ಮರೆತು ಹೋಗ್ತಾರೆ. ಹಾಗಾಗಿ ಜ್ಯೋತಿಷದಿಂದ ನಿಮ್ಗೆ ಆ ಬೆಳಕಿನ ಹಾದಿ ಪ್ರಾಪ್ತಿಯಾಗುತ್ತೆ. ನಮ್ಮ ಜೀವ ಅಥವಾ ನಮ್ಮ ಜೀವನ ಯಾಕೆ ಈ ಸಮಯದಲ್ಲಿ ಬಂದಿದ್ದು, ನನ್ನ ಜೀವನದ ಉದ್ದೇಶ ಏನು, ಮತ್ತೆ ನನಗೆ ಜೀವನದಲ್ಲಿ ಯಾವ ಕರ್ಮಗಳನ್ನ ಅನುಭವಿಸಬೇಕಾಗುತ್ತೆ, ಯಾವ ಕರ್ಮಗಳ ಸುಖ ನನಗೆ ಪ್ರಾಪ್ತಿಯಾಗುತ್ತೆ, ಇದೆಲ್ಲದರ ಸಮಗ್ರ ಮಾಹಿತಿಯನ್ನ ಜ್ಯೋತಿಷ ನಿಮಗೆ ಕೊಡುತ್ತೆ. ಹಾಗಾಗಿ ರಮಣ ಮಹರ್ಷಿಗಳು ಹೇಳ್ತಾ ಇದ್ದಿದ್ದು, ಯಾರು ಸನಾತನ ಧರ್ಮವನ್ನು ನಂಬ್ತಾರೋ ಅವರು ಕರ್ಮ ಸಿದ್ಧಾಂತವನ್ನು ಒಪ್ಕೊಳ್ಳೇಬೇಕು. ಯಾರು ಕರ್ಮ ಸಿದ್ಧಾಂತವನ್ನು ಒಪ್ಕೊಳ್ತಾರೋ ಅವರು ಜ್ಯೋತಿಷವನ್ನು ನಂಬಿದ ಹಾಗೇನೆ. ಯಾಕಂದ್ರೆ ಜ್ಯೋತಿಷ ಬಂದು ಈ ಕರ್ಮ ಸಿದ್ಧಾಂತದ ಮೇಲೆ ಅಳವಡಿಸಲಾಗಿದೆ ಮತ್ತು ಕರ್ಮ ಸಿದ್ಧಾಂತದ ಮೇಲೆ ಅದರ ಒಂದು ಮೇನ್ ಪ್ರಾಧಾನ್ಯತೆ ಇದೆ. ಸೊ ಈ ಏನು ನಾವು ಹೊರಸ್ಕೋಪ್, ಕುಂಡಲಿ ಅಂತ ನಾವೇನು ಇದು ಜನ್ಮ ಪತ್ರಿಕೆ ಅಂತ ನಾವೇನು ಬರಿತೀವೋ ಆ ಕುಂಡಲಿ ಏನೂ ಇಲ್ಲ, ನಮ್ಮ ಕರ್ಮಗಳ ಒಂದು ಪ್ರತೀಕನೇ ಅದು. ನಮ್ಮ ಪೂರ್ವಾಜಿತ ಕರ್ಮಗಳು ಏನಿರುತ್ತೋ, ನಮ್ಮ ಈ ಜನ್ಮದಲ್ಲಿ ಯಾವ ಕರ್ಮಗಳನ್ನ ಅನುಭವಿಸ್ಬೇಕು ಅಂತಿರ್ತೀವೋ ಅದರ ಒಂದು ಸಾರಾಂಶವೇ ನಮ್ಮ ಕುಂಡಲಿ ಆಗಿರುತ್ತೆ. ಇಷ್ಟೆಲ್ಲ ನಾವು ಕರ್ಮದ ಬಗ್ಗೆ ತಿಳ್ಕೊಂಡಾಗ ಈ ಜ್ಯೋತಿಷ ಅನ್ನೋದು ನಮ್ಮ ವೈದಿಕ ಶಾಸ್ತ್ರದಲ್ಲಿ, ನಮ್ಮ ಸನಾತನದಲ್ಲಿ ಎಲ್ಲಿ ಬರುತ್ತೆ ಅಂತ ನಾವು ನೋಡಿದಾಗ ಈ ಜ್ಯೋತಿಷ ಅನ್ನೋದು 6 ವೇದಾಂಗಗಳಲ್ಲಿ ಸಹ ಒಂದು. ವೇದಾಂಗ ಅಥವಾ ಷಡಾಂಗ ಅಂತ ನಾವೇನು ಹೇಳ್ತೀವೋ ಇದು ನಮ್ಮ ಸನಾತನ ಧರ್ಮದ 6 ಪ್ರಮುಖ ಸ್ತಂಭಗಳಲ್ಲಿ ಸಹ ಒಂದು. ಸೊ 6 ಪ್ರಮುಖ ಸ್ತಂಭಗಳು ಯಾವ್ಯಾವುದು ಅಂದ್ರೆ ವೇದಗಳನ್ನ ಸಪೋರ್ಟ್ ಮಾಡುವಂಥದ್ದು ಮತ್ತೆ ನಮ್ಮ ಧರ್ಮಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲುವಂತಹ 6 ಸ್ತಂಭಗಳನ್ನ ನಾವು ವೇದಾಂಗ ಅಥವಾ ಷಡಾಂಗ ಅಂತ ನಾವು ಕರಿತೇವೆ. ಯಾವ್ಯಾವುದು ಇದು ಅಂತ ಹೇಳಿದ್ರೆ ನಿರುಕ್ತ, ಕಲ್ಪ, ವ್ಯಾಕರಣ, ಛಂದ, ಶಿಕ್ಷಾ ಹಾಗೂ ಜ್ಯೋತಿಷ. ಮೊದಲ 5 ನಾವೇನು ಹೇಳಿದ್ವು ಅದು ಒಂದು ಈ ಸಾಮಾನ್ಯ ಭಾಷೆಯಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋ ಹಾಗೆ ವೇದಗಳನ್ನ ಇಂಟರ್ಪ್ರಿಟ್ ಮಾಡುತ್ತೆ. ಹೇಗೆ ಅಲ್ಲಿರುವಂತಹ ಪ್ರಾಕ್ಟೀಸ್ನ ನಾವು ಮಾಡಬೇಕು, ಹೇಗಿರಬೇಕು, ಮತ್ತೆ ಒಂದು ದಿನನಿತ್ಯ ಕೆಲಸಗಳನ್ನ ಮಾಡಲಿಕ್ಕೆ ಮತ್ತೆ ನಮ್ಮ ದಿನಚರಿಯಲ್ಲಿ ಉಪಯೋಗವಾಗುವಂತಹ ಒಂದು ಮಾಹಿತಿಯನ್ನ ಅದು ನಮಗೆ ತಿಳಿಸುತ್ತೆ. ಜ್ಯೋತಿಷ ಅನ್ನೋದು ಈ ಎಲ್ಲ ವೇದಾಂಗಗಳ ಒಂದು ಚಕ್ಷು. ಸೊ ಹಾಗಾಗಿ ಜ್ಯೋತಿಷವನ್ನ ವೇದಗಳ ಕಣ್ಣು ಅಂತ ಸಹ ನಾವು ಕರಿತೇವೆ. ಅಂದ್ರೆ ವೇದಗಳನ್ನ ಏನ್ ಹೇಳುತ್ತೋ ಅಥವಾ ಸನಾತನ ಧರ್ಮದ ಏನು ಮೂಲ ಉದ್ದೇಶಗಳಿದೆಯೋ ಅದನ್ನ ಯಾವ ಸಮಯದಲ್ಲಿ ಕಾರ್ಯರೂಪಕ್ಕೆ ತರಬೇಕು, ಯಾವ ಸಮಯದಲ್ಲಿ ಹೇಗೆ ಕಾರ್ಯರೂಪಕ್ಕೆ ತಂದ್ರೆ ಯಾವ ತರದ ಫಲಗಳು ಸಿಗುತ್ತೆ, ಅಂದ್ರೆ ಇದು ಪ್ರಾಕ್ಟಿಕಲ್ ಮೆಥಡ್ ಆಫ್ ವಾಟ್ ವೇದ ಪ್ರೀಚಸ್, ಅದನ್ನ ನಮಗೆ ಜ್ಯೋತಿಷದಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಜ್ಯೋತಿಷ ಅಧ್ಯಯನ ಮಾಡಿದವರು ವೇದಾಧ್ಯಯನ ಮಾಡಿದರ ಒಂದು ಸಂಪೂರ್ಣತೆಯ ಹಾದಿ ಹತ್ರ ಹೋಗ್ತಾರೆ. ಯಾಕಂದ್ರೆ ಎಷ್ಟೇ ವೇದಾಧ್ಯಯನ ಮಾಡಿ ವೇದಗಳ ಬಗ್ಗೆ ತಿಳ್ಕೊಂಡು ಅವರು ಜ್ಯೋತಿಷದ ಬಗ್ಗೆ ತಿಳಿದುಕೊಳ್ಳದೆ ಹೋದ್ರೆ ಅವರಿಗೆ ಆ ಪ್ರಾಕ್ಟಿಕಲ್ ಏನಿದೆ ಅದು ಗೊತ್ತಾಗಲ್ಲ. ಯಾಕಂದ್ರೆ ಬೇರೆ ಏನೆಲ್ಲ ಎಲ್ಲ ಥಿಯರಿ ಇರುತ್ತೆ, ಅದರ ಪ್ರಾಕ್ಟಿಕಲ್ ಮ್ಯಾಟರ್ಸ್ ನಿಮಗೆ ಬರೋದೇ ಜ್ಯೋತಿಷದಲ್ಲಿ.
ಇದು ಜ್ಯೋತಿಷಕ್ಕೂ ಮತ್ತು ಕರ್ಮ ಸಿದ್ಧಾಂತಕ್ಕೂ ಮತ್ತೆ ಜ್ಯೋತಿಷದ ಒಂದು ಸ್ಥಾನಮಾನ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲಿ ಇದೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ. ಈಗ ನಾವು ಕರ್ಮ ಸಿದ್ಧಾಂತಕ್ಕೆ ಬರೋಣ. ಈ ಕರ್ಮ ಸಿದ್ಧಾಂತನ ಹೇಗೆ ಹೇಳಿದಾಗೆ ಇದು ನಮ್ಮ ಕುಂಡಲಿ ಏನಿರುತ್ತೆ ಅದು ನಮ್ಮ ಕರ್ಮಗಳ ಸಾರಾಂಶವನ್ನ ಹೊಂದಿರುತ್ತೆ. ಇದರಲ್ಲಿ ವಿಧ ವಿಧವಾದ ಬಗೆಗಳಿದೆ. ಸೊ ಅದರಲ್ಲಿ ಪ್ರಾಥಮಿಕ ಒಂದು ನಾವು ವಿಧವನ್ನ ನೋಡಿದ್ರೆ ಅಂದ್ರೆ ಪ್ರಾಥಮಿಕ ವರ್ಗೀಕರಣವನ್ನ ನಾವು ಕರ್ಮದ ಮಾಡಿದ್ರೆ 4 ವಿಭಾಗ ಬರುತ್ತೆ. ಅದರಲ್ಲಿ ಒಂದು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮನ ಕರ್ಮ ಮತ್ತು ಆಗಾಮಿ ಕರ್ಮ. ಸೊ ಸಂಚಿತ ಕರ್ಮ ಅಂದ್ರೆ ಹೆಸರು ಹೇಳೋ ಹಾಗೆ ನಾವು ಎಷ್ಟು ಕರ್ಮಗಳನ್ನ ಸಂಚಯನ ಮಾಡಿರ್ತೀವೋ, ಒಂದು ಆತ್ಮ ತನ್ನ ಸಹಸ್ರಾರು ಜನ್ಮಗಳಿಂದ ಎಷ್ಟು ಕರ್ಮಗಳನ್ನ ಸಂಚಯನ ಮಾಡಿರುತ್ತೋ ಅದನ್ನ ಸಂಚಿತ ಕರ್ಮ ಅಂತ ಹೇಳ್ತೀವಿ. ಅಂದ್ರೆ ಕಂಪ್ಲೀಟ್ ಟೋಟಲ್ ಪ್ಯಾಕೇಜ್ನ. ಯಾಕಂದ್ರೆ ನಮ್ಮ ಸನಾತನ ಧರ್ಮದ ಪ್ರಕಾರ ನಾವು ಸಹಸ್ರಾದ ಒಂದು ಜನ್ಮದ ನಂತರ ಇನ್ನೊಂದು ಜನ್ಮ, ಪುನರ್ಜನ್ಮದ ಬಗ್ಗೆ ನಮಗೆ ಬಹಳ ನಂಬಿಕೆಯನ್ನ ನಾವು ಹೇಳೋದ್ರಿಂದ, ಮತ್ತೆ ಒಬ್ಬ ಆತ್ಮ ಒಂದೇ ಜನ್ಮದಲ್ಲಿ ಮುಕ್ತಾಯ ಆಗೋದಿಲ್ಲ, ಅದು ಅನೇಕ ಜನ್ಮಗಳನ್ನ, ಸಹಸ್ರಾರು ಜನ್ಮಗಳನ್ನ ಎತ್ತಿ ತನ್ನ ಕರ್ಮಗಳನ್ನೆಲ್ಲ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎಲ್ಲವನ್ನ ಸಂಪೂರ್ಣವಾಗಿ ಕಳೆದುಕೊಂಡ ಮೇಲೇನೆ ಅದು ಅಕರ್ಮ ಸ್ಥಿತಿಯಲ್ಲಿ ಬರುತ್ತೆ. ಅಂದ್ರೆ ಕರ್ಮವೇ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಬಂದು ಆಮೇಲೆ ಅದು ಮೋಕ್ಷದ ಹಾದಿಯನ್ನ ತಲುಪುತ್ತೆ ಅಂತ ಹೇಳಲಾಗಿದೆ. ಸೊ ಹಾಗಾಗಿ ಈ ಒಂದು ಏನು ಸಮಯ ಇದೆ, ಸಂಚಿತ ಕರ್ಮ ಅಂತ ಏನಿದೆ ಅದು ಈ ಎಲ್ಲ ಕರ್ಮಗಳ ಒಂದು ಟೋಟಲ್ ಸಮ್ ಅಂತ ಹೇಳ್ಬೋದು. ಸಂಪೂರ್ಣ ಒಂದು ಕೂಡಿದಾಗ ಎಲ್ಲ ಕರ್ಮಗಳು ಎಲ್ಲ ಜನ್ಮಗಳಿಂದ ಅದರ ಒಂದು ಟೋಟಲ್ ಸಮ್ ಈ ಸಂಚಿತ ಕರ್ಮ. ಇನ್ನು ಪ್ರಾರಬ್ಧ ಕರ್ಮ ಅಂತ ಏನು ಅಂತ ಹೇಳಿದ್ರೆ, ಈ ಸಂಚಿತ ಕರ್ಮದಿಂದ ಒಂದು ಪೋರ್ಷನ್, ಒಂದು ಭಾಗ ನಮ್ಮ ಈ ಪ್ರೆಸೆಂಟ್ ಜೀವನಕ್ಕೆ, ಪ್ರಸ್ತುತ ಜೀವನಕ್ಕೆ ಎಲೋಕೇಟ್ ಆಗಿರುತ್ತೆ, ಅದಕ್ಕೆ ಒಂದು ಅಪ್ಲೈ ಆಗಿರುತ್ತೆ. ಸೊ ಆ ಕರ್ಮವನ್ನ ನಾವು ಪ್ರಾರಬ್ಧ ಕರ್ಮ ಅಂತ ಹೇಳ್ತೇವೆ. ಈ ಪ್ರಾರಬ್ಧ, ಅದಕ್ಕೆ ಎಷ್ಟೊಂದು ಅಯ್ಯೋ ಪ್ರಾರಬ್ಧವೇ, ತಮ್ಮ ಯಾವ ಜನ್ಮದ ಪ್ರಾರಬ್ಧವು ಆ ಥರ ಎಲ್ಲ ಹೇಳ್ತಾರಲ್ಲ, ಏನು ಅಂತ ಅದು ಒಂದು ಪೋರ್ಷನ್ ಆಫ್ ದ ಸಂಚಿತ ಕರ್ಮ. ಇನ್ನು ಕ್ರಿಯಾಮನ ಕರ್ಮ ಅಂದ್ರೆ ಈ ಜನ್ಮದಲ್ಲಿ ನಾವು ಮಾಡುವಂತಹ ಕಾರ್ಯಗಳು ಮತ್ತೆ ಅದರಿಂದ ರೂಪಗೊಳ್ಳುವಂತಹ ಪರಿಣಾಮಗಳು ಇವೆಲ್ಲವೂ ಸಹ ಕ್ರಿಯಾಮನ ಕರ್ಮಕ್ಕೆ ಸೇರುವಂತದ್ದು. ಇನ್ನು ಆಗಾಮಿ ಕರ್ಮ ಅಂದ್ರೆ ನಾವು ದೂರದ ಉದ್ದೇಶ ಇಟ್ಟುಕೊಂಡು ಯಾವ ತರದ ಕೆಲಸಗಳನ್ನ ಈ ಜನ್ಮದಲ್ಲಿ ಮಾಡ್ತೇವೆ ಮತ್ತು ಪ್ರಸ್ತುತ ಜೀವಿತಾವಧಿಯಲ್ಲಿ ನಾವು ಮಾಡುವಂತಹ ಎಲ್ಲ ಕ್ರಿಯೆಗಳನ್ನ ಅದು ಒಳಗೊಂಡಿರುತ್ತೆ. ಕೆಲವೊಂದು ಕ್ರಿಯೆಗಳು ಈ ಜನ್ಮದಲ್ಲೇ ಪರಿಣಾಮ ಕೊಡುತ್ತೆ, ಕೆಲವೊಂದು ಹೋಗಿ ಸಂಚಿತ ಕರ್ಮಕ್ಕೆ ಸೇರುತ್ತೆ. ಕ್ರಿಯಾಮನ ಕರ್ಮ ಅಂತ ಏನಿದೆ, ಅದು ಏನು ಕರ್ಮಗಳನ್ನ ಮಾಡುತ್ತೋ ಅದು ಈ ಜನ್ಮದಲ್ಲೇ ಸಿಗುತ್ತೆ ನಮ್ಗೆ. ಆಗಾಮಿ ಕರ್ಮದಲ್ಲಿ ಮಾತ್ರ ಕೆಲವೊಂದು ಈಗ ಸಿಗುತ್ತೆ, ಆಮೇಲೆ ಕೆಲವೊಂದೆಲ್ಲ ಸಂಚಿತ ಕರ್ಮಕ್ಕೆ ಸೇರುತ್ತೆ. ಸೊ ಇದು ಒಂದು ಸಣ್ಣ ಡಿಫ್ರೆನ್ಸು ಕ್ರಿಯಾಮನ ಮತ್ತು ಆಗಾಮಿಗೆ. ಬಹಳಷ್ಟು ಜನ ಇದ್ರ ಬಗ್ಗೆ ಒಂದು ಕನ್ಫ್ಯೂಷನ್ ಆಗೋದು ಸಾಧ್ಯತೆ ಜಾಸ್ತಿ ಇದೆ. ಸೊ ಹಾಗಾಗಿ ನಿರಂತರವಾಗಿ ಈ ಸಂಚಿತ ಕರ್ಮದ ಒಂದು ಭಂಡಾರ ಏನಿದೆ ಅದು ವೃದ್ಧಿ ಆಗ್ತಾನೆ ಇರುತ್ತೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಒಂದು ಪ್ರಾಥಮಿಕ ವರ್ಗೀಕರಣ ಅಂತ ಹೇಳ್ಬೋದು. ಇನ್ನು ಇನ್ನೊಂದು ತರದ ದ್ವಿತೀಯ ಒಂದು ವರ್ಗೀಕರಣದ ಬಗ್ಗೆ ನಾನು ಹೇಳಲಿಕ್ಕೆ ಹೋದ್ರೆ, ಇದರಲ್ಲಿ 3 ರೀತಿ ಇರುತ್ತೆ. ಒಂದು ದೃಢ ಕರ್ಮ, ಅದೃಢ ಕರ್ಮ ಮತ್ತೆ ದೃಢ ಕರ್ಮ ಅಂತ. ಅಂದ್ರೆ ದೃಢ ಕರ್ಮ ಅಂದ್ರೆ ಕೆಲವೊಂದು ಕರ್ಮಗಳನ್ನ ನಾವು ಅನುಭವಿಸೇ ತೀರ್ಬೇಕಾಗತ್ತೆ, ಅದು ಸ್ಥಿರವಾಗಿರುತ್ತೆ ಮತ್ತೆ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯವೇ ಆಗಿಲ್ದಿರುವಂತದ್ದು. ಸೊ ಕೆಲವು ಕರ್ಮಗಳನ್ನ ಮಾಡಿರ್ತೇವೆ, ಅದನ್ನ ನಾವು ಅನುಭವಿಸೇ ತೀರ್ಬೇಕಾಗತ್ತೆ, ಅದಕ್ಕೆ ಯಾವ ಪರಿಹಾರಗಳು ಯಾವ ಉಪಾಯಗಳು ಇರೋದಿಲ್ಲ, ಅದನ್ನ ನಾವು ದೃಢ ಕರ್ಮ ಅಂತ ಕರಿತೇವೆ. ಇನ್ನು ಅದೃಢ ಕರ್ಮ ಅಂದ್ರೆ ಅದನ್ನ ನಾವು ನಮಗೆ ಅನುಕೂಲಕರವಾಗಿ ಅಥವಾ ಕೆಲವೊಂದಿಷ್ಟು ಪ್ರತಿಶತ ಅದನ್ನ ನಾವು ಪರಿವರ್ತನೆಗೊಳಿಸ್ಕೋಬಹುದು ಅಥವಾ ಅದರ ಒಂದು ಪ್ರಮಾಣ ಏನಿದೆ ಅದನ್ನ ಕಡಿಮೆ ಮಾಡ್ಕೋಬಹುದು. ಇದನ್ನ ನಾವು ಅದೃಢ ಕರ್ಮ ಅಂತ ಹೇಳ್ತೇವೆ. ಇದನ್ನ ನಾವು ಯೂಶಲಿ ಈ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಹೊರಪಟ್ಟು ಮತ್ತೆ ಪೂಜೆ ಪುನಸ್ಕಾರ ಧಾರ್ಮಿಕ ಕ್ರಿಯೆಗಳಿಂದ ಅದನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಸಾಕಷ್ಟು ಬಾರಿ 20-30% ಅಷ್ಟೇ ಕಡಿಮೆ ಆಗುತ್ತೆ. ಬಹಳಷ್ಟು ತಪಸ್ಸಿನಿಂದ ಬಹಳಷ್ಟು ಪ್ರಯತ್ನದಿಂದ ಒಂದು 50%ವರೆಗೂ ಕಡಿಮೆ ಆಗ್ಬೋದು. ಇದು ಯೂಶಲಿ ಕಂಡು ಬಂದಂತಹ ಒಂದು ರಿಸಲ್ಟು. ಇನ್ನು ಅದೃಢ ಅಥವಾ ದೃಢ ಕರ್ಮಗಳು ಅಂತ ಏನ್ ನಾವು ಹೇಳ್ತೀವೋ ಇದರ ಒಂದು ವಿಶೇಷತೆ ಏನು ಅಂದ್ರೆ, ಇದರಲ್ಲಿ ಯಾವುದೇ ತರದ ಒಂದು ಕರ್ಮಗಳೇನಿದೆಯೋ ದೃಢ ಕರ್ಮಗಳು, ಇದರಲ್ಲಿ ಕೆಲವೊಂದನ್ನ ನಾವು ಮಾರ್ಪಡಿಸ್ಲಿಕ್ಕೆ ಬಹಳಷ್ಟು ಕಷ್ಟಪಡ್ಬೇಕಾಗತ್ತೆ. 1-2 ಸಣ್ಣ ಧಾರ್ಮಿಕ ಕಾರ್ಯಗಳು ಅಥವಾ ಒಂದು ಪೂಜೆ ಪುನಸ್ಕಾರ ಮಾಡದೆ ಸಾಕಾಗಲ್ಲ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಅದನ್ನ ಮಾಡ್ಬೇಕಾಗತ್ತೆ, ಧಾರ್ಮಿಕವಾಗಿ ನಡ್ಕೋಬೇಕಾಗತ್ತೆ ಹಾಗೂ ಆಧ್ಯಾತ್ಮಿಕ ಜೀವನವನ್ನ ನಡೆಸಬೇಕಾಗತ್ತೆ. ಅವಾಗ ಮಾತ್ರ ಈ ದೃಢ ಕರ್ಮಗಳಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗ್ಬೋದು. ಪೂರ್ಣವಾಗಿ ಯಾವ ಕರ್ಮದಲ್ಲೂ ಕಡಿಮೆ ಆಗಲ್ಲ, ಕೆಲವೊಂದನ್ನು ಅನುಭವಿಸೇ ತೀರ್ಬೇಕು ಅಂತಿರುತ್ತೆ. ಅದೇ ಸಹ ಈ ಕರ್ಮದ ಒಂದು ಹಾದಿಲೂ ಸಹ ಆಗ್ಬೋದು.
ಇಷ್ಟು 3 ರೀತಿಯ ಒಂದು ವರ್ಗೀಕರಣ ನಾನು ಹೇಳಿದ್ನಲ್ಲ, ದೃಢ 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 ದೃಢ, ಅದ್ರ ಬಗ್ಗೆ ಆಗಿತ್ತು. ಇನ್ನು ನಾನು ವಿಕರ್ಮದ ಬಗ್ಗೆ ಹೇಳಬೇಕು ಅಂತಿದೆ. ವಿಕರ್ಮ ಅಂತ ಹೇಳಿದ್ರೆ ಅತ್ಯಂತ ಹೇಯ ಕೃತ್ಯವನ್ನ ಮಾಡೋದು, ಅತ್ಯಂತ ಹೀನ ಕೃತ್ಯವನ್ನ ಮಾಡೋದು. ಅಂದ್ರೆ ತಮ್ಮ ಪರಿವಾರದ ವಿರುದ್ಧವಾಗಿ ನಡ್ಕೊಳ್ಳೋದು, ತಮ್ಮ ಪಾರಂಪರಿಕ ವೃತ್ತಿಯನ್ನ ತ್ಯಜಿಸಿ ಅಥವಾ ನಮ್ಮ ಪೂರ್ವಜರ ಒಂದು ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸಗಳನ್ನ ಮಾಡೋದು, ಅಥವಾ ಇತರರಿಗೆ ಹಾನಿ ಮಾಡೋದು, ಅಥವಾ ಈ ಹೇಯ ಕೃತ್ಯಗಳು, ಕೊಲೆ ಆಗಿರ್ಬೋದು, ಅತ್ಯಾಚಾರ, ಈ ತರದ ಒಂದು ಹೇಯ ಕೃತ್ಯಗಳನ್ನ ಮಾಡೋದು ವಿಕರ್ಮ ಅನ್ನೋ ಒಂದು ಪದ್ಧತಿಗೆ ಬರುತ್ತೆ. ಸೊ ಹಾಗಾಗಿ ಈ ವಿಕರ್ಮ ಅನ್ನೋದು ಅತ್ಯಂತ ಕೆಟ್ಟ ಕರ್ಮಗಳಲ್ಲಿ ಒಂದು. ಮತ್ತೆ ಈ ವಿಕರ್ಮವನ್ನ ಯಾರು ಮಾಡ್ತಾರೋ ಅವರಿಗೆ ಸಹಸ್ರಾರು ಜನ್ಮಗಳು ಎತ್ತಿದ್ರು ಇದರಿಂದ ಅಷ್ಟು ಬೇಗ ಮುಕ್ತಿ ಸಿಗೋದಿಲ್ಲ. ಅವರು ಈ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೂ ಸಹ ಅವ್ರಿಗೆ ಅಷ್ಟು ಸುಲಭವಾದ ಹಾದಿ ಸಿಗೋದಿಲ್ಲ. ಹಾಗಾಗಿ ಇಂಥ ಹೇಯ ಕೃತ್ಯಗಳು, ಹೀನ ಕೃತ್ಯಗಳನ್ನ ಮಾಡೋರ್ಗೆ ಸಾಕಷ್ಟು ತೊಂದರೆಗಳನ್ನ ಅವರು ಒಮ್ಮೆ ಅವರು ಅಂತಹ ಒಂದು ಇದಕ್ಕೆ ಸಿಕ್ಕಾಕೊಂಡ್ರೆ ಅವರಿಗೆ ಅದರಿಂದ ಈಚೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ವಿಕರ್ಮ ಅನ್ನೋದು ಅತ್ಯಂತ ಹೇಯವಾದದ್ದು, ಅದರಿಂದ ಮುಕ್ತಿ ಸಿಗೋದು ಅಷ್ಟು ಸುಲಭವೇ ಅಲ್ಲ. ಸೊ ಹಾಗಾಗಿ ನಿಮ್ಮ ತಂದೆ ತಾಯಿಯ ವಿರುದ್ಧವಾಗಿ, ನಿಮ್ಮ ಪರಿವಾರದ ವಿರುದ್ಧವಾಗಿ, ನಿಮ್ಮ ಪೂರ್ವಜರ ವಿರುದ್ಧವಾಗಿ, ಅಥವಾ ನಿಮ್ಮ ಒಂದು ಪಾರಂಪರಿಕವಾಗಿ ಏನ್ ನಡ್ಕೊಂಡು ಬಂದಿರುತ್ತೋ ಅದಕ್ಕೆ ವಿರುದ್ಧವಾಗಿ ನೀವು ಯಾವತ್ತೂ ಸಹ ಹೋಗ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಪೂರ್ವಾಜಿತ ಕರ್ಮದಿಂದನೇ ನೀವು ಒಂದು ಪರಿವಾರದಲ್ಲಿ ನೀವು ಒಬ್ಬರ ಸಂತಾನವಾಗಿ ನೀವು ಜನ್ಮವನ್ನ ಪಡೆದಿರ್ತೀರಾ. ನೀವು ಆ ಪೂರ್ವಜರ ಕರ್ಮವನ್ನು ತೆಗೆದುಕೊಂಡಿರ್ತೀರಾ. ಹಾಗಾಗಿ ಅವರ ವಿರುದ್ಧ ಹೋದ್ರೆ ಅವರ ಶಾಪವೇ ಬರುತ್ತೆ ನಿಮ್ಗೆ. ಯಾಕೆ ಅಂತ ಹೇಳಿದ್ರೆ ಒಂದು ಬಹಳಷ್ಟು ಜನರ ಬಾಯಲ್ಲಿ ಬಂದಿರೋ ಹಾಗೆ ಅದು ಸತ್ಯವೂ ಸಹ, ಭಗವಂತನ ಆಶೀರ್ವಾದ ಸಿಕ್ಕಿ ನಿಮಗೆ ಪೂರ್ವಜರ ಆಶೀರ್ವಾದ ಸಿಗದೆ ಹೋದ್ರೆ ನಿಮಗೆ ಏನೂ ಅಷ್ಟು ಒಳ್ಳೆಯ ಫಲಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪೂರ್ವಜರ ಆಶೀರ್ವಾದ ಇಲ್ಲದೆ, ಮಾತಾಪಿತೃಗಳ ಆಶೀರ್ವಾದವಿಲ್ಲದೆ ಯಾವ ಕೆಲಸಗಳು ಸಂಪೂರ್ಣದ ಹಾದಿಗೆ ತಲುಪೋದಿಲ್ಲ. ಸೊ ಹಾಗಾಗಿ ವಿಕರ್ಮಗಳು ನಿಮ್ಮ ಕೈಯಿಂದ ಆಗದೆ ಇರೋ ಹಾಗೆ ನೀವು ನೋಡ್ಕೋಬೇಕಾಗತ್ತೆ. ಇಷ್ಟು ಕರ್ಮ ಸಿದ್ಧಾಂತದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಹಾಗೂ ಜ್ಯೋತಿಷ್ಯಕ್ಕೆ ಇದು ಹೇಗೆ ಸಂಬಂಧ ಅಂತಾನು ಹೇಳಿದ್ದೇನೆ. ನಾವು ಈಗ ಜ್ಯೋತಿಷಿಯಾಗಿ ನಾವು ಇದನ್ನ ಒಂದು ಫಿಲಾಸಫಿಕಲ್ ವೇ ಆಗಿ ನೋಡ್ಲಿಕ್ಕೆ ಹೋದಾಗ ಪಂಚಮ, ನವಮ ಹಾಗೂ ಲಗ್ನ ಈ 3 ಸಹ ಕರ್ಮಗಳ ಅಥವಾ ಪೂರ್ವಾಜಿತ ಕರ್ಮಗಳನ್ನ ನಾವು ಇದರಿಂದನೇ ನೋಡ್ತೀವಿ. ಎಷ್ಟೋ ಕಡೆ ನೀವು ನೋಡಿರ್ಬೋದು, ಲಗ್ನದಿಂದ ನಾವು ಅವರ ಹಿಂದಿನ ಜನ್ಮಗಳ ಬಗ್ಗೆ ತಿಳ್ಕೊಬಹುದು, ಅಥವಾ ಹಿಂದಿನ ಜನ್ಮದಿಂದ ಅವರು ಏನನ್ನ ಬಳುವಳಿಯಾಗಿ ಪಡ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ನೋಡ್ಬೋದು. ಪಂಚಮವನ್ನ ನಾವು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೇವೆ. ನವಮನ್ನ ನಾವು ಪೂರ್ವಜರ ಆಶೀರ್ವಾದ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ನವಮದಿಂದ ನೋಡ್ತೇವೆ. ಅಥವಾ ಪೂರ್ವಜರಿಂದ ಇವರಿಗೆ ಎಷ್ಟು ಸಿಕ್ಕಿದೆ, ಬಹುಮಾನವಾಗೋ ಅಥವಾ ಬಳುವಳಿಯಾಗೋ ಅಥವಾ ಅವರಿಗೆ ಶಾಪವಾಗೋ ಏನು ಸಿಕ್ಕಿದೆ ಅನ್ನೋದು ಸಹ ನಾವು ನವಮದಿಂದ ನೋಡ್ತೇವೆ. ಹಾಗಾಗಿ ಲಗ್ನ, ಪಂಚಮ, ನವಮ ಈ 3 ಒಂದು ಧರ್ಮ ತ್ರಿಕೋಣ ಅಂತ ನಾವು ಹೇಳ್ತೇವೆ. ಈ 3 ತ್ರಿಕೋಣಗಳು ಹೇಗಿರುತ್ತೆ ಅನ್ನೋದು ಒಬ್ಬ ಮನುಷ್ಯನ ಜೀವನವನ್ನ ನಿರೂಪಿಸುತ್ತೆ. ಸೊ ಇದರ ಈ 3 ಭಾವಗಳ ಒಂದು ಏನು ಸ್ಟ್ರೆಂತ್ ಇರುತ್ತೋ, ಒಂದು ಬಲ ಇರುತ್ತೋ ಅದರ ಮೂಲಕನೇ ಒಬ್ಬ ಮನುಷ್ಯನ ಜೀವನವನ್ನು ಸಾಗುತ್ತೆ. ಯಾಕಂದ್ರೆ ನಾವು ಲಘು ಪರಾಶರಿಯಲ್ಲಿ ಓದಿರೋ ಹಾಗೆ ತ್ರಿಕೋಣಗಳು ಸಾಕಷ್ಟು ಉತ್ತಮ ಫಲಗಳನ್ನ ಕೊಡುತ್ತೆ. ಕೇಂದ್ರಗಳು ಅಷ್ಟು ಉತ್ತಮ ಫಲಗಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ತ್ರಿಕೋಣಗಳು ಕೊಡೋ ಹಾಗೆ. ಅದು ಲಕ್ಷ್ಮೀ ಸ್ಥಾನ, ಅದು ಈ ಸ್ಥಾನ ಎಲ್ಲ ಗೊತ್ತಿರ್ಬೋದು ನಮ್ಗೆ. ಬಟ್ ಆದ್ರೆ ತ್ರಿಕೋಣಗಳು ಧರ್ಮ ತ್ರಿಕೋಣವಾಗಿ ಅದು ಬಹಳಷ್ಟು ಉತ್ತಮವಾದಂತಹ ಫಲಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಇವು ಪೂರ್ವ ಜನ್ಮದ ಪುಣ್ಯಗಳನ್ನ ಅದು ಕ್ಯಾರಿ ಮಾಡುತ್ತೆ. ಸೊ ಹಾಗಾಗಿ ಕರ್ಮದ ಒಂದು ಪ್ರಾಧಾನ್ಯತೆ ಬಹಳಷ್ಟು ಇದೆ ನಮ್ಮ ಜ್ಯೋತಿಷದಲ್ಲಿ. ನಮ್ಮ ಜ್ಯೋತಿಷ್ಯದ ಒಂದು ಆಧಾರವೇ ಈ ಕರ್ಮ ಸಿದ್ಧಾಂತ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ನಾವು ಬರುವಂತಹ ಎಷ್ಟೋ ಜನನ ನಾವು ನೋಡಿದಾಗ, ಇವತ್ತು ಸಹ ಒಬ್ಬರ ಹತ್ರ ಮಾತಾಡ್ತಿದ್ದಾಗ ನಾನು ಅದೇ ಹೇಳಿದೆ, ಯಾವುದೇ ಒಬ್ಬ ಮನುಷ್ಯ ಜ್ಯೋತಿಷ್ಯ ಹತ್ರ ಬಂದಾಗ ಆತ ಈ 3 ದಶೆ ಅಂತರ್ದಶೆಗಳಲ್ಲೇ ಇರ್ತಾನೆ. ಒಂದು ಶನಿ, ಇನ್ನೊಂದು ರಾಹು, ಇನ್ನೊಂದು ಕೇತು. ಶನಿ, ರಾಹು, ಕೇತು ಮಹಾದಶೆ ಅಂತರ್ದಶೆಯಲ್ಲಿ ಇದ್ದಾಗಲೇ ಜನ ಜ್ಯೋತಿಷಿ ಹತ್ರ ಬರೋದು. ಯಾಕಂದ್ರೆ ಶನಿ ಕರ್ಮಕಾರಕ, ಕರ್ಮ ಫಲದಾತ. ಈ ಕರ್ಮಗಳನ್ನ ಎಕ್ಸಿಕ್ಯೂಟ್ ಮಾಡೋದು ಈ ಕಲಿಯುಗದಲ್ಲಿ ರಾಹು ಕೇತುಗಳು. ಸೊ ಹಾಗಾಗಿ ಈ 3 ದಶೆಯ ಅಂತರ್ದಶೆನಲ್ಲಿ ಅಥವಾ ಪ್ರತ್ಯಂತರ್ದಶೆನಲ್ಲೇನೆ ಜನರು ಜ್ಯೋತಿಷಿಗಳನ್ನ ಹುಡ್ಕೊಂಡ್ ಬರೋದು. ಯಾವುದೇ ತರ ದಶೆಗಳಲ್ಲಿ ಖಂಡಿತ ಜನ ಹುಡ್ಕೊಂಡ್ ಬರಲ್ಲ. ವೆರಿ ರೇರ್ ಆಗಿ ಅಕಸ್ಮಾತ್ ಅದೇನಾದ್ರೂ ಅಷ್ಟಮಾಧಿಪತಿಯ ದಶೆ ಆಗಿ ತುಂಬಾ
ಹೀನ ಸ್ಥಿತಿನಲ್ಲಿ ಇದ್ರೆ ಬಹುಶಃ ಬರ್ಬೋದೇನೋ. ಬಟ್ ಅದೇ 99% ಆಫ್ ದ ಟೈಮ್ ನಾನು ನೋಡಿದ ಹಾಗೆ 99% ಪ್ರತಿಶತ ಜನರು ಈ 3 ದಶೆ ಅಂತರ್ದಶೆನಲ್ಲೇ ಜ್ಯೋತಿಷಿ ಹತ್ರ ಅಥವಾ ಜ್ಯೋತಿಷದ ಮೇಲೆ ನಂಬಿಕೆ ಇಟ್ಟು ಬರೋದು. ಎಷ್ಟೊಂದು ಜನ ಬರೋ ಮುಂಚೆ ಅಥವಾ ಆ ಸಮಯ ಒಂದು ಏನು ದಶೆ ಅಂತರ್ದಶೆ ಶುರು ಆಗೋ ಮುಂಚೆ ಜ್ಯೋತಿಷದ ಮೇಲೆ ನಂಬಿಕೆ ಸಹ ಇರೋದಿಲ್ಲ, ಕರ್ಮ ಸಿದ್ಧಾಂತದ ಬಗ್ಗೆ ನಂಬಿಕೆನೂ ಇರೋದಿಲ್ಲ. ಬಟ್ ಆದ್ರೆ ಆ ದಶೆ ಅಂತರ್ದಶೆಗಳು ಶುರು ಆದಾಗ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಅವ್ರಿಗೆ ಒಂದು ನಂಬಿಕೆನೂ ಬರುತ್ತೆ, ಅವರು ಜ್ಯೋತಿಷದ ಬಗ್ಗೆನೂ ಒಂದು ಕಾಳಜಿ ಅಥವಾ ಅದ್ರ ಬಗ್ಗೆ ಆಸಕ್ತಿನೂ ಸಹ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಈ ಗ್ರಹಗಳನ್ನ, ಈ 3 ಗ್ರಹಗಳು, 9 ಗ್ರಹಗಳಲ್ಲಿ ಈ 3 ಗ್ರಹಗಳು ಅಂದ್ರೆ 1/3 ಆಫ್ ದೆಮ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕರ್ಮ ಎಕ್ಸಿಕ್ಯೂಷನ್. ಸೊ ಹಾಗಾಗಿ ಕರ್ಮಗಳು ಯಾವ ತರ ಇದೆ, ನಮಗೆ ಈ ಜೀವನದಲ್ಲಿ ಏನೇನು ಆಗ್ಬೋದು ಅದ್ರ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನೇ ನಾವು ಜ್ಯೋತಿಷದಲ್ಲಿ ನೋಡೋದು. ಆದ್ರೆ ಎಲ್ಲದಕ್ಕೂ ಉಪಾಯಗಳು ಪರಿಹಾರಗಳು ಇರೋದಿಲ್ಲ. ಕೆಲವರು ಬಂದು ಕೇಳ್ತಾರೆ, ನನಗೆ ನನ್ನ ಪತ್ನಿಯಿಂದನೋ ನನ್ನ ಮಕ್ಕಳಿಂದನೋ ಒಳ್ಳೇದಾಗುತ್ತಾ ಅಂತ. ನಾನು ಹೇಳ್ತೀನಿ, ಈ 3 ದಶೆ ಅಂತರ್ದಶೆಲಿದ್ದಾಗ ನಿಮಗೆ ಯಾವ ರೀತಿಯಿಂದನೂ ಪ್ರೊಟೆಕ್ಷನ್ ಸಿಗಲ್ಲ. ನೀವು ನಿಮ್ಮ ಕರ್ಮಗಳನ್ನ ಅನುಭವಿಸೇ ತೀರ್ಬೇಕಾಗತ್ತೆ. ಒಂದ್ ರೀತಿಯಲ್ಲಿ ಒಳ್ಳೇದು, ಯಾಕಂದ್ರೆ ಅನುಭವಿಸಿ ನೀವು ಕರ್ಮಗಳನ್ನ ಕಳ್ಕೋಬಹುದು. ಇಲ್ಲ ಅಂದ್ರೆ ಅದು ಏನಾದ್ರು ಸ್ಟೋರೇಜ್ ಆದ್ರೆ ಇನ್ಯಾವಾಗ್ಲಾರು ಒಮ್ಮೆ ನೀವು ಅನುಭವಿಸ್ಲೇಬೇಕಾಗತ್ತೆ. ಅದ್ರ ಬದಲು ಈಗಲೇ ಕಳ್ಕೊಳ್ಳೋದು ಉತ್ತಮ ಅಂತ. ಇಷ್ಟು ಬಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಬೇಕು ಅಂತ ನಿಮಗೆ ನಾನು ಅಂದ್ಕೊಂಡಿದ್ದು. ಇದನ್ನ ಆಂಗ್ಲ ಅವತರಣಿಕೆಯಲ್ಲಿ ನಾನು ಆಲ್ರೆಡಿ ಮಾಡಿದ್ದೇನೆ. ಇದನ್ನ ನಾನು ಕನ್ನಡ ಅವತರಣಿಕೆಯಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ ಸೇರಿಸಿ ಮಾಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ, ನನ್ನ ಚಾನೆಲ್ನ. ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೂ ಸಹ ತಿಳಿಸಿ. ನಮಸ್ಕಾರ.